ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಶ್ರೀಕೃಷ್ಣನ ಜನನ ಮತ್ತು ವಸುದೇವನ ಪ್ರಾರ್ಥನೆಯ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಕಡೆಗಣ್ಣಿನಿಂದ ನೋಡಿದ ಮಾತ್ರದಿಂದಲೇ ಬ್ರಹ್ಮಾಂಡವನ್ನು ಸೃಷ್ಟಿಸಬಲ್ಲ ದೇವೋತ್ತಮ ಪರಮಪುರುಷನು ವಸುದೇವನ ಪತ್ನಿ ದೇವಕಿಯ ಗರ್ಭದಲ್ಲಿ ಬರಲಾರ ಎಂದು ಆಕ್ಷೇಪಿಸಬಹುದು. ಈ ವಾದವನ್ನು ತಳ್ಳಿ ಹಾಕುವಂತೆ ವಸುದೇವನು ಈ ರೀತಿಯಾಗಿ ಪ್ರಾರ್ಥಿಸಿದನು: ಪ್ರಿಯ ಪ್ರಭು, ನೀನು ದೇವಕಿಯ ಗರ್ಭದಲ್ಲಿ ಕಾಣಿಸಿಕೊಂಡದ್ದು ಆಶ್ಚರ್ಯಕರವಾದ ಸಂಗತಿಯೇನಲ್ಲ. ಏಕೆಂದರೆ ಸೃಷ್ಟಿಯು ಆದದ್ದು ಇದೇ ರೀತಿಯಲ್ಲಿ. ನೀನು ಮಹಾವಿಷ್ಣುವಾಗಿ ಕಾರಣ ಸಮುದ್ರದಲ್ಲಿ ಮಲಗಿದ್ದೆ. ನಿನ್ನ ಉಸಿರಾಟದಿಂದಲೇ ಅಸಂಖ್ಯಾತ ವಿಶ್ವಗಳು ಸೃಷ್ಟಿಯಾದವು. ಅನಂತರ ನೀನು ಗರ್ಭೋದಕಶಾಹಿ ವಿಷ್ಣುವಾಗಿ ಪ್ರತಿಯೊಂದು ವಿಶ್ವವನ್ನು ಪ್ರವೇಶಿಸಿದೆ. ಅನಂತರ ಕ್ಷೀರೋದಕಶಾಹಿ ವಿಷ್ಣುವಾಗಿ ನೀನು ವಿಸ್ತಾರಗೊಂಡೆ. ಎಲ್ಲ ಜೀವಿಗಳ ಹೃದಯವನ್ನು ಪ್ರವೇಶಿಸಿದೆ, ಅಣುಗಳನ್ನು ಒಳಹೊಕ್ಕೆ. ಆದುದರಿಂದ ನೀನು ದೇವಕಿಯ ಗರ್ಭವನ್ನು ಪ್ರವೇಶಿಸಿದುದನ್ನು ಹೀಗೆಯೇ ಅರ್ಥ ಮಾಡಿಕೊಳ್ಳಬೇಕು. ನೀನು ಪ್ರವೇಶಿಸಿರುವಂತೆ ಕಾಣುತ್ತೀಯೆ, ಅದೇ ಸಮಯದಲ್ಲಿ ಸರ್ವಾಂತರ್ಯಾಮಿಯಾಗಿದ್ದೀಯೆ. ಪ್ರಾಪಂಚಿಕ ನಿದರ್ಶನಗಳಿಂದ ನೀನು ಪ್ರವೇಶಿಸುವುದನ್ನು ನಿರ್ಗಮಿಸುವುದನ್ನು ನಾವು ಅರಿತುಕೊಳ್ಳಬಹುದು. 16 ಅಂಶಗಳ ಭಾಗವಾದ ನಂತರವೂ ಒಟ್ಟು ಭೌತಿಕ ಶಕ್ತಿಯು ಮೊದಲಿನಂತೆಯೇ ಉಳಿಯುತ್ತದೆ. ಭೌತಿಕ ಶರೀರವು ಮಣ್ಣು, ನೀರು, ಗಾಳಿ, ಬೆಂಕಿ ಮತ್ತು ಆಕಾಶಗಳೆಂಬ ಪಂಚಭೂತಗಳಿಂದ ಉಂಟಾಗಿದೆ. ಭೌತಿಕ ಶರೀರವು ಇದ್ದೆಡೆಯಲ್ಲಿ ಇಂತಹ ಅಂಶಗಳನ್ನು ಹೊಸದಾಗಿ ಸೃಷ್ಟಿಸಿದಂತೆ ಕಾಣುತ್ತದೆ. ಆದರೆ ಅವು ಆಗಲೇ ದೇಹದ ಹೊರಗೆ ಅಸ್ತಿತ್ವದಲ್ಲಿದ್ದವು. ಹೀಗೆಯೇ ನೀನು ದೇವಕಿಯ ಗರ್ಭದಲ್ಲಿ ಕಾಣಿಸಿಕೊಂಡರೂ ನೀನು ಹೊರಗಡೆಯೂ ಇದ್ದೀಯೆ. ನೀನು ಸದಾ ನಿನ್ನ ನಿವಾಸದಲ್ಲಿಯೂ ಇರುತ್ತೀಯೆ. ಆಗಲೂ ನೀನು ಲಕ್ಷಾಂತರ ರೂಪಗಳಾಗಿ ವಿಸ್ತರಿಸಿಕೊಳ್ಳಬಲ್ಲೆ. ಭೌತಿಕ ಶಕ್ತಿಯು ನಿನ್ನಿಂದ ಹೊರಸೂಸುತ್ತಿರುವುದರಿಂದ ನಿನ್ನ ಅವತಾರವನ್ನು ಜಾಣ್ಮೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಸೂರ್ಯನು ಸೂರ್ಯಪ್ರಕಾಶಕ್ಕೆ ಮೂಲಶಕ್ತಿಯಾಗಿರುವಂತೆ ಭೌತಿಕ ಶಕ್ತಿಗೆ ನೀನೇ ಮೂಲ ಆಕರ. ಸೂರ್ಯನ ಪ್ರಕಾಶವು ಸೂರ್ಯಮಂಡಲವನ್ನು ಮುಚ್ಚಲಾರದು. ಹಾಗೆಯೇ ನಿನ್ನಿಂದ ಹೊರಹೊಮ್ಮುವ ಭೌತಿಕ ಶಕ್ತಿಯು ನಿನ್ನನ್ನು ಮುಚ್ಚಲಾರದು. ನೀನು ಭೌತಿಕ ಶಕ್ತಿಯ 3 ರೂಪಗಳಲ್ಲಿ ಇರುವಂತೆ ತೋರುತ್ತೀಯೆ. ಆದರೆ ಭೌತಿಕ ಶಕ್ತಿಯ 3 ಗುಣಗಳು ನಿನ್ನನ್ನು ಮರೆಮಾಡಲಾರವು. ಇದನ್ನು ಬಹು ಹಿರಿಯ ಬುದ್ಧಿಜೀವಿಗಳಾದ ತತ್ವಶಾಸ್ತ್ರಜ್ಞರು ಅರ್ಥ ಮಾಡಿಕೊಳ್ಳಬಲ್ಲರು. ಏಕೆಂದರೆ ನೀನು ಭೌತಿಕ ಶಕ್ತಿಯಲ್ಲಿ ಇರುವಂತೆ ತೋರುತ್ತಿ, ಆದರೆ ಅದು ನಿನ್ನನ್ನು ಮರೆಮಾಡಲಾರದು. ಪರಬ್ರಹ್ಮನ ತೇಜಸ್ಸಿನ ಪ್ರಕಾಶದಿಂದಾಗಿ ಎಲ್ಲವೂ ಪ್ರಕಾಶಮಾನವಾಗುತ್ತದೆ ಎಂಬುದನ್ನು ನಾವು ವೈದಿಕ ನಿರೂಪಣೆಯಿಂದ ಅರ್ಥ ಮಾಡಿಕೊಳ್ಳಬಹುದು. ಬ್ರಹ್ಮ ಸಂಹಿತೆಯಿಂದ ಬ್ರಹ್ಮಜ್ಯೋತಿಯು ಪರಮಪ್ರಭುವಿನ ದೇಹದಿಂದ ಹೊರಹೊಮ್ಮುತ್ತದೆ ಎಂದು ತಿಳಿಯಬಹುದು. ಎಲ್ಲ ಸೃಷ್ಟಿಯೂ ಆಗುವುದು ಬ್ರಹ್ಮ ತೇಜಸ್ಸಿನಿಂದ. ಬ್ರಹ್ಮ ತೇಜಸ್ಸಿಗೆ ಮೂಲಾಧಾರವು ಭಗವಂತನೇ ಆಗಿದ್ದಾನೆ ಎಂದು ಭಗವದ್ಗೀತೆಯು ಹೇಳುತ್ತದೆ. ಅವನೇ ಎಲ್ಲದರ ಮೂಲಾಧಾರ. ಆದರೆ ಮಂದಬುದ್ಧಿಯವರು ದೇವೋತ್ತಮ ಪರಮಪುರುಷನು ಭೌತಿಕ ಜಗತ್ತಿಗೆ ಬಂದಾಗ ಅವನು ಭೌತಿಕ ಗುಣಗಳನ್ನು ಸ್ವೀಕರಿಸುತ್ತಾನೆ ಎಂದು ಭಾವಿಸುತ್ತಾರೆ. ಇಂತಹ ನಿರ್ಣಯಗಳು ಅಷ್ಟೇನೂ ಪರಿಪಕ್ವವಲ್ಲ. ಆದರೆ ಅಷ್ಟು ತಿಳಿಯದವರು ಹಾಗೆಂದುಕೊಳ್ಳುತ್ತಾರೆ. ದೇವೋತ್ತಮ ಪರಮಪುರುಷನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲೆಡೆಯೂ ಇದ್ದಾನೆ. ಆತನು ಭೌತಿಕ ಸೃಷ್ಟಿಯಲ್ಲಿಯೂ ಇದ್ದಾನೆ, ಅದರಾಚೆಯೂ ಇದ್ದಾನೆ. ಆತನು ಗರ್ಭೋದಕಶಾಹಿ ವಿಷ್ಣುವಾಗಿ ಮಾತ್ರವೇ ಭೌತಿಕ ಸೃಷ್ಟಿಯಲ್ಲಿಲ್ಲ, ಅಣುವಿನಲ್ಲಿಯೂ ಅವನಿದ್ದಾನೆ. ಅಸ್ತಿತ್ವವೇ ಅವನಿಂದ. ಆತನ ಅಸ್ತಿತ್ವದಿಂದ ಯಾವುದನ್ನೂ ಬೇರ್ಪಡಿಸಲು ಸಾಧ್ಯವಿಲ್ಲ. ಪರಮಾತ್ಮನಿಂದ ಸ್ವತಂತ್ರವಾಗಿ ಯಾವುದಕ್ಕೂ ಅಸ್ತಿತ್ವವಿಲ್ಲ. ಪರಮಾತ್ಮನೇ ಎಲ್ಲದಕ್ಕೂ ಮೂಲ ಕಾರಣನು. ಆದ್ದರಿಂದ ಅವನನ್ನು ಹುಡುಕಿ ಕಂಡುಕೊಳ್ಳಬೇಕು ಎಂದು ವೇದಗಳು ಆದೇಶಿಸಿವೆ. ಭೌತಿಕ ಹೊರರೂಪವು ಅವನ ಶಕ್ತಿಯ ಅಭಿವ್ಯಕ್ತಿಯೇ. ಜಡವಸ್ತುವು ಜೀವಂತ ಶಕ್ತಿಯು ಅವನಿಂದ ಹೊರಹೊಮ್ಮುತ್ತವೆ. ಪರಮಪ್ರಭುವು ಅವತರಿಸಿದಾಗ ಅವನು ಜಡವಸ್ತುವಿನ ಸ್ಥಿತಿಮಿತಿಗಳನ್ನು ಸ್ವೀಕರಿಸುತ್ತಾನೆ ಎಂದು ಬುದ್ಧಿಯಿಲ್ಲದವರು ಮಾತ್ರ ಭಾವಿಸುತ್ತಾರೆ. ಭೌತಿಕ ಶರೀರದ ಸ್ಥಿತಿಮಿತಿಗಳನ್ನು ಅವನು ಒಪ್ಪಿಕೊಂಡಂತೆ ಕಂಡರೂ ಭೌತಿಕ ಸ್ಥಿತಿಮಿತಿಗಳಿಗೆ ಅವನು ಒಳಗಾಗುವುದಿಲ್ಲ. ಹೀಗೆ ದೇವೋತ್ತಮ ಪರಮಪುರುಷನ ಅವತಾರ ಮತ್ತು ಅಂತರ್ಧಾನಗಳನ್ನು ಕುರಿತ ಎಲ್ಲ ಅಪರಿಪೂರ್ಣ ನಿರ್ಣಯಗಳನ್ನು ತಾನು ಅವತರಿಸಿ ವಿಫಲಗೊಳಿಸಿದ್ದಾನೆ. ವಸುದೇವನು ತನ್ನ ಪ್ರಾರ್ಥನೆಯನ್ನು ಮುಂದುವರಿಸಿದನು: ಪ್ರಭುವೆ, ನಿನ್ನ ಅವತಾರ, ಇರವು ಮತ್ತು ಅಂತರ್ಧಾನಗಳು ಭೌತಿಕ ಗುಣಗಳ ಪ್ರಭಾವವನ್ನು ಮೀರಿದವು. ನೀನು ಎಲ್ಲವನ್ನೂ ನಿಯಂತ್ರಿಸುತ್ತೀಯೆ. ನೀನು ಎಲ್ಲಕ್ಕೂ ಆಶ್ರಯ. ನಿನ್ನಲ್ಲಿ ಊಹಾತೀತವಾದದ್ದು ಅಥವಾ ಪರಸ್ಪರ ವಿರೋಧವಾದದ್ದು ಏನೂ ಇಲ್ಲ. ನೀನೇ ಹೇಳಿರುವಂತೆ ಭೌತಿಕ ಪ್ರಕೃತಿಯು ನಿನ್ನ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತದೆ. ಪ್ರಧಾನ ಕಾರ್ಯನಿರ್ವಾಹಕ ಅಧಿಕಾರಿಯ ಕೈಕೆಳಗೆ
ಸರ್ಕಾರದ ಕಚೇರಿಗಳು ಕೆಲಸ ಮಾಡುವಂತೆಯೇ ಇದು. ನಿನ್ನ ಅಧೀನರಾದವರ ಚಟುವಟಿಕೆಗಳು ನಿನ್ನ ಮೇಲೆ ಪ್ರಭಾವವನ್ನು ಬೀರಲಾರವು. ಪರಬ್ರಹ್ಮನೂ ಎಲ್ಲ ಇಂದ್ರಿಯ ಗೋಚರ ಘಟನೆಗಳು ನಿನ್ನಲ್ಲಿವೆ. ಭೌತಿಕ ಪ್ರಕೃತಿಯ ಎಲ್ಲ ಆಗುಹೋಗುಗಳನ್ನು ನೀನು ನಿಯಂತ್ರಿಸುತ್ತೀಯೆ. ನೀನು ಪರಮ ನಿಯಂತ್ರಕನಾದರೂ ಕೃಪೆಯಿಂದ ನನ್ನ ಮನೆಯಲ್ಲಿ ಅವತರಿಸಿದ್ದೀಯೆ. ನಿನ್ನ ಅವತಾರದ ಉದ್ದೇಶವು ರಾಜರ ವೇಷದಲ್ಲಿದ್ದು ವಾಸ್ತವವಾಗಿ ರಾಕ್ಷಸರಾಗಿರುವ ರಾಕ್ಷಸೀಯ ಶಕ್ತಿಗಳ ಹಿಂಬಾಲಕರನ್ನು ಸಂಹರಿಸುವುದು. ಅವರೆಲ್ಲರನ್ನೂ ಮತ್ತು ಅವರ ಅನುಚರರನ್ನು, ಯೋಧರನ್ನು ನೀನು ವಧಿಸುತ್ತೀಯೆ. ಇದು ನಿಶ್ಚಯವಾಗಿದೆ. ಅನಾಗರಿಕನಾದ ಕಂಸನನ್ನು ಅವನ ಹಿಂಬಾಲಕರನ್ನು ಕೊಲ್ಲಲು ನೀನು ಕಾಣಿಸಿಕೊಂಡಿದ್ದೀಯೆ. ನಿನ್ನ ಬರುವಿಕೆಯ ಕುರಿತಾಗಿ ತಿಳಿದಂತಹ ಕಂಸನು ಆಗಲೇ ನಿನ್ನ ಅಣ್ಣಂದಿರನ್ನು ಕೊಂದಿದ್ದಾನೆ. ನೀನು ಹುಟ್ಟಿದ ಸುದ್ದಿಯನ್ನು ಕೇಳಲು ಆತನು ಕಾದು ಕುಳಿತಿದ್ದಾನೆ. ಸುದ್ದಿ ತಿಳಿಯುತ್ತಲೇ ನಿನ್ನನ್ನು ಕೊಲ್ಲಲು ಎಲ್ಲ ಆಯುಧಗಳ ಸಮೇತನಾಗಿ ಅವನು ಕಾಣಿಸಿಕೊಳ್ಳುತ್ತಾನೆ. ಕಂಸನ ಕ್ರೂರ ಕೃತ್ಯಗಳಿಂದ ಅತಿಯಾಗಿ ಹೆದರಿದ್ದ ದೇವಕಿಯು ಶ್ರೀಕೃಷ್ಣನಲ್ಲಿ ಈ ರೀತಿಯಾಗಿ ಪ್ರಾರ್ಥಿಸಿದಳು. ಪ್ರಿಯ ಪ್ರಭುವೆ, ನಾರಾಯಣ, ಶ್ರೀರಾಮ, ಶೇಷ, ವರಾಹ, ನರಸಿಂಹ, ವಾಮನ, ಬಲದೇವ ಮತ್ತು ವಿಷ್ಣುವಿನಿಂದ ವಿಸ್ತರಿಸುವ ಲಕ್ಷಾಂತರ ಇಂತಹ ಅವತಾರಗಳು ನಿನ್ನ ಅನಂತ ರೂಪಗಳು. ನಿನ್ನ ರೂಪಗಳು ಶಾಶ್ವತ ಮತ್ತು ಸರ್ವಾಂತರ್ಯಾಮಿ. ಅವು ಸ್ವಯಂ ಪ್ರತಿಭಾನ್ವಿತವಾದವು, ಎಂದೂ ಬದಲಾಗದವು, ಭೌತಿಕ ಗುಣಗಳಿಂದ ಮೈಲಿಗೆಯಾಗದವು. ಇಂತಹ ನಿತ್ಯ ರೂಪಗಳು ಚಿನ್ಮಯವಾದವು ಮತ್ತು ಆನಂದಮಯವಾದವು, ಶುದ್ಧ ಸತ್ಯದಲ್ಲಿ ಇರುವವು, ವಿವಿಧ ಲೀಲೆಗಳಲ್ಲಿ ಸದಾ ತೊಡಗಿರುವವು. ನೀನು ಒಂದೇ ರೂಪಕ್ಕೆ ಮಿತಿಗೊಂಡವನಲ್ಲ. ಇಂತಹ ನಿತ್ಯ ದಿವ್ಯ ರೂಪಗಳು ಸ್ವಯಂಪೂರ್ಣವಾದವು. ನೀನು ಪರಮಪ್ರಭುವಾದ ವಿಷ್ಣು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಲಕ್ಷಾಂತರ ವರ್ಷಗಳ ನಂತರ ಬ್ರಹ್ಮನು ತನ್ನ ಜೀವನದ ಕೊನೆಗೆ ಬಂದಾಗ ಈ ಬ್ರಹ್ಮಾಂಡವು ನಾಶವಾಗುತ್ತದೆ. ಆಗ ಭೂಮಿ, ನೀರು, ವಾಯು, ಬೆಂಕಿ, ಆಕಾಶಗಳೆಂಬ ಪಂಚಭೂತಗಳು ಮಹತ್ತತ್ವವನ್ನು ಸೇರುತ್ತವೆ. ಕಾಲದ ಶಕ್ತಿಯಿಂದಾಗಿ ಮಹತ್ತತ್ವವು ಅವ್ಯಕ್ತವಾದ ಒಟ್ಟು ಭೌತಿಕ ಚೈತನ್ಯವನ್ನು ಪ್ರವೇಶಿಸುತ್ತದೆ. ಭೌತಿಕ ಚೈತನ್ಯವು ಚೈತನ್ಯ ಪ್ರಧಾನವನ್ನು ಪ್ರವೇಶಿಸುತ್ತದೆ. ಪ್ರಧಾನವು ನಿನ್ನನ್ನು ಪ್ರವೇಶಿಸುತ್ತದೆ. ಆದ್ದರಿಂದ ಇಡೀ ಬ್ರಹ್ಮಾಂಡದ ಪ್ರಳಯವಾದ ನಂತರ ನಿನ್ನ ದಿವ್ಯ ನಾಮ, ರೂಪ, ಗುಣ ಮತ್ತು ಸಕಲ ಸಜ್ಜಿನೊಡನೆ ನೀನೊಬ್ಬನೇ ಉಳಿಯುತ್ತೀಯೆ. ಪ್ರಭುವೇ, ನೀನು ಅವ್ಯಕ್ತ ಭೌತಿಕ ಜೀವನವನ್ನು ನಿರ್ದೇಶಿಸುವವನು, ಭೌತಿಕ ಪ್ರಕೃತಿಗೆ ಕಟ್ಟಕಡೆಯ ಆಶ್ರಯನು. ಆದ್ದರಿಂದ ನಿನಗೆ ಭಕ್ತಿಪೂರ್ವಕ ನಮನಗಳು. ಪ್ರಭುವೇ, ವರ್ಷದ ಪ್ರಾರಂಭದಿಂದ ಇಡೀ ವರ್ಷ ಸಮಸ್ತ ಬ್ರಹ್ಮಾಂಡವು ಕಾಲದ ಪ್ರಭಾವಕ್ಕೆ ಒಳಗಾಗಿದೆ. ಎಲ್ಲರೂ ನಿನ್ನ ನಿರ್ದೇಶನದಲ್ಲಿ ಕೆಲಸ ಮಾಡುತ್ತಾರೆ. ಎಲ್ಲದರ ಮೂಲ ನಿರ್ದೇಶಕ ನೀನು. ಎಲ್ಲ ಪ್ರಬಲ ಚೈತನ್ಯಗಳ ಆಗರ ನೀನು. ಆದ್ದರಿಂದ ಪ್ರಭುವೇ, ಉಗ್ರಸೇನನ ಮಗ ಕಂಸನಿಂದ ನನ್ನನ್ನು ರಕ್ಷಿಸು ಎಂದು ನಿನ್ನನ್ನು ಬೇಡುತ್ತೇನೆ. ಈ ಭಯಂಕರ ಸ್ಥಿತಿಯಿಂದ ನನ್ನನ್ನು ದಯವಿಟ್ಟು ಪಾರು ಮಾಡು. ಏಕೆಂದರೆ ನಿನ್ನ ಸೇವಕರನ್ನು ರಕ್ಷಿಸಲು ನೀನು ಸದಾ ಸಿದ್ಧನಾಗಿರುತ್ತೀಯೆ. ಭಗವದ್ಗೀತೆಯಲ್ಲಿ ನೀನೇ ಹೇಳಿರುವಂತೆ ನಿನ್ನ ಭಕ್ತರಿಗೆ ಎಂದೂ ಸೋಲಿಲ್ಲ. ಇದನ್ನು ನೀನು ಜಗತ್ತಿಗೆ ಸಾರು. ವಸುದೇವನು ಭಗವಂತನಿಗೆ ತನ್ನನ್ನು ಕಾಪಾಡುವಂತೆ ಪ್ರಾರ್ಥನೆ ಮಾಡುತ್ತಲೇ ದೇವಕಿಯು ತನ್ನ ಮಾತೃವಾತ್ಸಲ್ಯವನ್ನು ವ್ಯಕ್ತಪಡಿಸಿದಳು. ಮಹರ್ಷಿಗಳು ಧ್ಯಾನಾವಸ್ಥೆಯಲ್ಲಿ ನಿನ್ನ ದಿವ್ಯ ರೂಪವನ್ನು ಕಾಣುತ್ತಾರೆ ಎಂದು ನನಗೆ ತಿಳಿದಿದೆ. ಆದರೂ ನೀನು ಅವತರಿಸಿದ್ದೀಯೇ ಎಂದು ಕಂಸನಿಗೆ ತಿಳಿಯುತ್ತಲೇ ನಿನಗೆ ಕೆಡುಕನ್ನು ಮಾಡುತ್ತಾನೆ ಎಂದು ನನಗೆ ಭಯ. ಆದ್ದರಿಂದ ಈಗ ಕೆಲಕಾಲ ನಮ್ಮ ಭೌತಿಕ ಕಣ್ಣುಗಳಿಗೆ ಕಾಣಿಸಿಕೊಳ್ಳಬೇಡ ಎಂದು ಬೇಡುತ್ತೇನೆ. ದೇವಕಿಯು ಶ್ರೀಕೃಷ್ಣನನ್ನು ಒಂದು ಸಾಮಾನ್ಯ ಮಗುವಿನ ರೂಪವನ್ನು ಧರಿಸುವಂತೆ ಬೇಡಿದಳು. ಕಂಸನನ್ನು ಕಂಡು ಆಕೆ ಭಯಪಡಬೇಕಾದದ್ದು ಶ್ರೀಕೃಷ್ಣನ ಆಗಮನದ ಒಂದೇ ಕಾರಣದಿಂದ. ದೇವಕಿಯು ಶ್ರೀಕೃಷ್ಣನಲ್ಲಿ ಈ ರೀತಿಯಾಗಿ ಪ್ರಾರ್ಥಿಸಿದಳು. ಪ್ರಭು ಮಧುಸೂದನ, ನೀನು ಜನಿಸಿದ್ದಿ ಎಂದು ಕಂಸನಿಗೆ ಆಗಲೇ ತಿಳಿದಿರಬಹುದು. ಆದ್ದರಿಂದ ವಿಷ್ಣುವಿನ 4 ಸಂಕೇತಗಳನ್ನು, ಅಂದರೆ ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಹಿಡಿದ ಈ 4 ಕೈಗಳನ್ನು ಕಾಣಿಸದಂತೆ ಮಾಡಬೇಕೆಂದು ಬೇಡುತ್ತೇನೆ. ಪ್ರಭುವೆ, ಬ್ರಹ್ಮಾಂಡ ನಾಶವಾದ ನಂತರ ಇಡೀ ವಿಶ್ವವನ್ನು ನಿನ್ನ ಉದರದಲ್ಲಿ ಧರಿಸುತ್ತೀಯೆ. ಆದರೂ ನಿನ್ನ ಶುದ್ಧ ಕಾರುಣ್ಯದಿಂದ ನೀನು ನನ್ನ ಗರ್ಭದಲ್ಲಿ ಕಾಣಿಸಿಕೊಂಡಿದ್ದೀಯೆ. ನಿನ್ನ ಭಕ್ತರನ್ನು ಸಂತೋಷಪಡಿಸಲು ಸಾಮಾನ್ಯ ಮಾನವರ ಚಟುವಟಿಕೆಗಳನ್ನು ನೀನು ಅನುಕರಿಸುತ್ತೀಯೆ. ಇದನ್ನು ಕಂಡು ನನಗೆ ಅಚ್ಚರಿಯಾಗಿದೆ. ದೇವಕಿಯ ಪ್ರಾರ್ಥನೆಯನ್ನು ಕೇಳಿ ಭಗವಾನ್ ಶ್ರೀಕೃಷ್ಣನು ಈ ರೀತಿಯಾಗಿ ನುಡಿದನು. ಪ್ರೀತಿಯ ಮಾತೆ, ಸ್ವಯಂಭುವ ಮನುವಿನ ಯುಗದಲ್ಲಿ ನನ್ನ ತಂದೆ ವಸುದೇವನು ಪ್ರಜಾಪತಿಗಳಲ್ಲಿ ಒಬ್ಬನಾಗಿದ್ದನು. ಆಗ ಅವನ ಹೆಸರು ಸುತಪ. ನೀನು ಅವನ ಪತ್ನಿಯಾಗಿದ್ದೆ. ನಿನ್ನ ಹೆಸರು ಪೃಶ್ನಿ. ನೀವು ಇಂದ್ರಿಯಗಳನ್ನು ನಿಗ್ರಹಿಸಿ ಕಠಿಣವಾದ ತಪಸ್ಸನ್ನು ಮಾಡಿದಿರಿ.
ಯೋಗ ಪದ್ಧತಿಯ ಪ್ರಾಣಾಯಾಮವನ್ನು ಅನುಸರಿಸುವುದರಿಂದ ನೀವಿಬ್ಬರೂ ಎಲ್ಲ ಭೌತಿಕ ನಿಯಮಗಳ ಪ್ರಭಾವವನ್ನು ಸಹಿಸಲು ಸಾಧ್ಯವಾಯಿತು. ಭಗವಾನ್ ಶ್ರೀಕೃಷ್ಣನು ದೇವಕಿಯಲ್ಲಿ ಆಕೆಯ ಹಿಂದಿನ ಜನ್ಮದ ಕುರಿತಾಗಿ ಹೇಳಿದ ವಿಚಾರದ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.